ಒಳಗಡೆ ಹೋಗ್ತಿದ್ವಿ ಇವಾಗ. ನೋಡಿ ನಗರ ಕೋಟೆ, ಶಿವಪ್ಪ ನಾಯಕನ ಕೋಟೆ ಇದು. ನಾನಿವಾಗ ಒಳಗಡೆ ಬರ್ತಾ ಇದ್ದಿದ್ದು ನೋಡಿ. ಅವು ತುಂಬ ಸುಂದರವಾಗಿದೆ ಈ ಒಂದು ಕೋಟೆ. ಹಿಂದ್ಗಡೆ ನೋಡಿದರೆ ನೋಡಿ ಯಾವ ಥರ ಇದೆ, ಹಳೆ ಕಾಲದ್ದು. ಅವು ಈ ಪ್ರಕೃತಿಗೆ ಈ ಒಂದು ಕೋಟೆ ತುಂಬಾ ಚೆನ್ನಾಗಿದೆ. ನಾನು ಇದ್ರ ಬಗ್ಗೆ, ಈ ಒಂದು ಕೋಟೆ ಬಗ್ಗೆ ನಿಮಗೆ ಹೆಚ್ಚಿನದಾಗಿ ತಿಳಿಸ್ತೀನಿ. ಇವಾಗ ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಇಂದು ನಾನು ಕರ್ನಾಟಕದ ಮಲೆನಾಡಿನ ಮಧ್ಯೆ ಅಡಗಿರುವ ಐತಿಹಾಸಿಕ ಹೆಮ್ಮೆಯ ತಾಣವಾದ ನಗರ ಶಿವಪ್ಪ ನಾಯಕನ ಕೋಟೆಗೆ ಭೇಟಿ ನೀಡಿದ್ದೆ. ಈ ಕೋಟೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಗ್ರಾಮದಲ್ಲಿದೆ. ಹಿಂದೆ ಈ ಸ್ಥಳವನ್ನು ಬಿದನೂರು ಎಂದು ಕರೆಯಲಾಗುತ್ತಿತ್ತು. ಈ ಕೋಟೆ ಕೆಳದಿ ನಾಯಕರ ಕೊನೆಯ ರಾಜಧಾನಿಯಾಗಿತ್ತು. 1640ರ ದಶಕದಲ್ಲಿ ವೀರಭದ್ರ ನಾಯಕರು ರಾಜಧಾನಿಯನ್ನು ಇಲ್ಲಿಗೆ ಸ್ಥಳಾಂತರಿಸಿದರು. ನಂತರ ಶಿವಪ್ಪ ನಾಯಕರ ಆಡಳಿತದಲ್ಲಿ ಈ ಪ್ರದೇಶವು ತನ್ನ ವೈಭವ ಉತ್ತುಂಗಕ್ಕೆ ತಲುಪಿತ್ತು. ಅವರು ಉತ್ತಮ ಆಡಳಿತ, ಕೃಷಿ ಸುಧಾರಣೆ ಹಾಗೂ ಬಲಿಷ್ಠ ರಾಜ್ಯವನ್ನು ಕಟ್ಟಿದರು. 1763ರಲ್ಲಿ ಹೈದರ್ ಅಲಿಯು ಈ ಕೋಟೆಯನ್ನು ವಶಪಡಿಸಿಕೊಂಡು ಹೈದರ್ ನಗರ ಎಂದು ಮರುನಾಮಕರಣ ಮಾಡಿದರು. ನಂತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಕೋಟೆಗೆ ಐತಿಹಾಸಿಕ ಮಹತ್ವ ಕೂಡ ಇತ್ತು. ಈ ಕೋಟೆಯೊಳಗಡೆ ದರ್ಬಾರ್ ಹಾಲ್ನ ಅವಶೇಷಗಳು, ಅರಮನೆಯ ಕುರುಹುಗಳು, ಅಕ್ಕ ತಂಗಿ ಕೊಳಗಳು, ಹಳೆಯ ತೋಪು ಹಾಗೂ ವಿಶಿಷ್ಟ ಜಲ ವ್ಯವಸ್ಥೆಯನ್ನು ಇಂದಿಗೂ ಕಾಣಬಹುದು. ಕೋಟೆಯ ಸುತ್ತಲಿನ ಹಸಿರು ಮಲೆನಾಡಿನ ಪ್ರಕೃತಿ ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಇತಿಹಾಸ ಮತ್ತು ಪ್ರಕೃತಿನ ಒಂದೇ ಕಡೆ ನೀವು ನೋಡಬೇಕಂತಂದ್ರೆ ಖಂಡಿತವಾಗ್ಲೂ ಈ ಸುಂದರವಾದ ಶಿವಪ್ಪ ನಾಯಕನ ಕೋಟೆನ ಒಮ್ಮೆನಾದರೂ ವಿಸಿಟ್ ಮಾಡಲೇಬೇಕು. ನಗರ ಫೋರ್ಟ್ ಬಂದ್ವಿ. ಎಲ್ಲ ಶಿವಪ್ಪ ನಾಯಕರು ಕಟ್ಟಿಸಿದಂಥ ಒಂದು ಕೋಟೆ ಇದು. ಭದ್ರಾ ಕೋಟೆ ನೋಡ್ಬೋದು, ಹಳೇ ಕೋಟೆ, ಸಖತ್ತಾಗಿದೆ. ಇದು ಪ್ರಕೃತಿಯ ನಡುವೆ ಇರ್ತಕ್ಕಂಥ ಒಂದು ಕೋಟೆ. ನಾವು ಅಲ್ಲಿ ಕಡೆಯಿಂದ ಬಂದಿವಿ ನೋಡಿ. ಕೋಟೆಗೆ ದೊಡ್ಡ ದ್ವಾರ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಈಗ ನೋಡ್ಬೋದು ನೀವು, ಇದು ಹಳೆಯ ಬಾಗಿಲಲ್ಲ, ಇದು ಹೊಸ ಬಾಗಿಲಿದು. ಇವಾಗ ಆಲ್ಟ್ರೇಷನ್ ಮಾಡಿ ಹಾಕಿರುವಂಥ ಒಂದು ಬಾಗಿಲು. ಇವಾಗ ಅಲ್ಲಿಂದ ಎಂಟ್ರಿ ಇಲ್ಲ, ತೆಗಿಯೋಂಗಿಲ್ಲ. ಇಲ್ಲಿಂದ ಎಂಟ್ರಿ ಇದೆ ನೋಡಿ. ಇಲ್ಲೊಂದು ಚಿಕ್ಕ ಬಾಗಿಲಿದೆ, ಇಲ್ಲಿಂದ ಎಂಟ್ರಿ ಇದೆ ನೋಡಿ. ಈಗ ಹೋಗ್ಬಿಟ್ಟು ಈ ಚಿಕ್ಕ ಇದರಿಂದ ಹೋಗ್ಬೇಕಾಗತ್ತೆ. ಇದು ಕ್ಲೋಸ್ ಮಾಡಿದರೆ ಇಲ್ಲಿಂದ ಎಂಟ್ರಿ ಇಲ್ಲ. ಇದು ಹಳೆ ಡೋರ್ ಅಲ್ಲ, ಹೊಸ ಡೋರ್ ಇದು ನೋಡಿ. ಇದೇ ಕೋಟೆ. ಈಗ ಬಂದರೆ ಒಳಗಡೆ, ಕೋಟೆ ಒಳಗೆ ಬಂದರೆ ಈ ಥರ ಇದೆ ನೋಡಿ ಕೋಟೆ. ತುಂಬ ಚೆನ್ನಾಗಿದೆ. ಅಂದರೆ ಕಲ್ಲಿನ ಕೋಟೆ ಇದು, ಕಲ್ಲಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ. ಶಿವಪ್ಪ ನಾಯಕರು ಕಟ್ಟಿರೋ ಕೋಟೆ ಇದು. ಅಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿ ಇದೆ, ಅಲ್ಲಿ ಸ್ವಲ್ಪ ಓದಿ ತಿಳ್ಕೊಳ್ಳೋಣ ನೋಡಿ. ಇಲ್ಲಿ ಬರೆದಿದ್ದಾರೆ ಶಿವಪ್ಪ ನಾಯಕನ ಕೋಟೆ ನಗರ ನೋಡಿ. ಇದು ದಾರಿ, ಶಿವಪ್ಪ ನಾಯಕನ ಕೋಟೆ ಹಾಗೆ ಅರಮನೆಗೆ ಇದು ದಾರಿ. ಇಲ್ಲಿಂದ ಬಂದರೆ ಈ ಕಡೆ ನೋಡ್ಬೋದು. ನಾನು ಇಲ್ಲಿ ಒಳಗಡೆ ಬಂದೆ. ಇದು ಅಂಕಲ್ ಏನಂತಾರೆ ಇದಕ್ಕೆ, ಈ ಒಂದು ಸಭಾಂಗಣಕ್ಕೆ? ಇದು ದರ್ಬಾರ ಅಲ್ಲ, ಇಲ್ಲೆಲ್ಲ ದರ್ಬಾರ್ ಇಲ್ಲೇ ಮಾಡ್ತಿದ್ರಾ? ಶಿವಪ್ಪ ನಾಯಕನ ಇದ್ದಿದ್ದು ಕಟ್ಸಿದ್ದು ಶಿವಪ್ಪ ನಾಯಕನ ಇಲ್ಲೇ ದರ್ಬಾರ್ ಮಾಡ್ತಿದ್ರು ಅವರು. ಮತ್ತು ವೆಂಕಟಪ್ಪ ನಾಯಕ, ಹೌದಾ? ಇದು ಶಿವಪ್ಪ ನಾಯಕರ ಕಟ್ಸಿದ್ದು ಇದೆಲ್ಲ ಕೋಟೆ ಎಲ್ಲ. ವಾವ್, ಸುಂದರವಾಗಿದೆ. ಅಲ್ಲಿ ಮೇಲೆ ಹೋದರೆ ಅದೇ ಅನ್ನೋದು ಈಚೆ ಥರನೇ, ಅಂದರೆ ವಾಚಿಂಗ್ ಟವರ್ ಥರನಾ? ಓಕೆ ಓಕೆ. ಅಲ್ಲಿ ನೋಡಿ ವಾಚಿಂಗ್ ಟವರ್, ಅಲ್ಲಿ ಸೈನಿಕರು ಕಾಯ್ತಿದ್ರು ಈ ಕೋಟೆನ. ಅಲ್ಲಿ ಮೇಲೆ ಹೋಗಿದ್ದಾರೆ. ಇವಾಗ ಟೈಮ್ ಇಲ್ಲ, ಅದಕ್ಕೋಸ್ಕರ ಇವ್ರು ನೋಡಿ ಎಲ್ಲರನ್ನು ಕರೀತಿದ್ದಾರೆ. ಸಂಜೆ ಆಗಲೇ 6 ಗಂಟೆ ಆಗಕ್ಕೆ ಬಂದಿದೆ. ನಾವು ಇಲ್ಲಿಗೆ ಬಂದಾಗ ಫ್ರೀ ಟೈಮಲ್ಲಿ ಎಲ್ಲ ತೋರಿಸ್ತೀನಿ. ಆ ಕಡೆ ನಿಸರ್ಗದಲ್ಲಿರ್ತಕ್ಕಂಥ ಈ ಕೋಟೆ ಪ್ರಕೃತಿಯ ನಡುವೆ ಅಡಕ್ಕೊಂಡು ಬಿಟ್ಟಿದೆ. ಯಾಕಂದ್ರೆ ಹಚ್ಚ ಹಸಿರು ತುಂಬಿರುವಂತಹ ಈ ಒಂದು ಜಾಗದಲ್ಲಿ ಬೆಟ್ಟ, ಗುಡ್ಡ, ಕಾಡು, ಮೇಡು, ಅದರಲ್ಲೇ ಈ ಒಂದು ಕೋಟೆ ವಿಲೀನವಾಗ್ಬಿಟ್ಟಿದೆ. ಇದೇನು ಕಾಣಲ್ಲ. ಈ ಒಂದು ಕೋಟೆ ನೋಡ್ತಿದ್ರೆ ಯಾವುದೋ ಒಂದು ಪ್ರಪಂಚಕ್ಕೆ ಹೋದಾಗೆ ಫೀಲ್ ಆಗುತ್ತೆ. ವಾವ್, ವಾಟ್ ಎ ಬ್ಯೂಟಿಫುಲ್. ಇದು ಕೆಳದಿಯ ಶಿವಪ್ಪ ನಾಯಕನ ಕೋಟೆ. ಇದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಲ್ಲಿ ಬರುತ್ತೆ ಈ ಒಂದು ಬ್ಯೂಟಿಫುಲ್ ಕೋಟೆ. ಇನ್ನ ತುಂಬಾನೇ ತಿಳ್ಕೊಳ್ಳೋಣ ನೋಡಿ. ಅಲ್ಲಿ ವಾಚಿಂಗ್ ಟವರ್ ಇದೆ. ತುಂಬಾನೇ ಇನ್ನ ನೋಡ್ಬೇಕಾಗಿದ್ದು ತುಂಬಾ ಇದೆ ಈ ಒಂದು ಕೋಟೆಯಲ್ಲಿ. ಬಂದ್ರೆ ಬೇರೆ ಬೇರೆ ಕೊಳ ಥರ ಇದೆ, ಅಲ್ಲಿ ನೋಡ್ಬೋದು ನೀವು. ಆ ಕಡೆಗೆ ಅಲ್ಲಿಂದನೇ ನಾವು ಬಂದಿದ್ದು, ಆ ಗೇಟಿಂದ ನೋಡಿ. ಈ ಒಂದು ಕೋಟೆ ಚಿಕ್ಕದಾದ್ರೂ ತುಂಬ ಸುಂದರವಾಗಿ ಕಾಣುತ್ತೆ. ಈ ಒಂದು ಪ್ರಕೃತಿಯ ನಡೆಯೋದೆಯಲ್ಲ ನೋಡಿ. ಬರೀ ಬೆಟ್ಟ, ಗುಡ್ಡ, ಕಾಡು, ಮೇಡಿದೆ ಈ ಒಂದು ಸುತ್ತಮುತ್ತಲು. ಅಂದರೆ ನಮಗೆ ತುಂಬ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು. ಯಾಕಂದರೆ ಈ ಪ್ರಕೃತಿ ನಡುವೆ ಈ ಕೋಟೆ ನೋಡ್ತಿದ್ರೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಂಥ ಕೋಟೆಗಳು ಇವಾಗಲೂ ಕೂಡ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ನಮ್ಮ ಈ ಒಂದು ಮಲೆನಾಡಿನ ಪ್ರಕೃತಿಯಲ್ಲಿ ಇಂಥ ಒಂದು ಕೋಟೆ ಕಂಡು ಬರೋದು ತುಂಬಾ ಅಪರೂಪ. ಇದನ್ನು ಇವಾಗಲೂ ಕೂಡ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಕೋಟೆಯನ್ನು ನಾಗರ ಕೋಟೆ ಹಾಗೆ ಬಿದನೂರು ಕೋಟೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಕೋಟೆನ
ಕೆಳದಿಯ ನಾಯಕರು ಶಿವಪ್ಪ ನಾಯಕರು ಈ ಒಂದು ಕೋಟೆನ ಕಟ್ಟಿಸಿದ್ರು ಸುಮಾರು 16ನೇ ಶತಮಾನದಲ್ಲಿ. ಈ ಒಂದು ಕೋಟೆ ಪ್ರಕೃತಿಯ ನಡುವೆ ಇರುವಂಥ ಒಂದು ಕೋಟೆ. ಇದು ಶಿವಮೊಗ್ಗ ಜಿಲ್ಲೆ ಹಾಗೆ ಹೊಸನಗರ ತಾಲೂಕಿನಲ್ಲಿ ಬರುವಂಥ ಒಂದು ಕೋಟೆ ಆಗಿದೆ. ನೋಡಿ, ದೊಡ್ಡ ದ್ವಾರ ಬಾಗಿಲು ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ದಾರಿ ಹುಡುಕ್ಬೇಕು ನಾವು ಇದರಲ್ಲಿ. ನೋಡಿ, ಕ್ಲೋಸ್ ಆಗಿದೆ. ಬಲಗಡೆ ಹೋದರೆ ರಹದಾರಿ. ನೆಕ್ಸ್ಟ್ ಡೇ ನಾವು ಮತ್ತೆ ಬಂದ್ವಿ ಕೋಟೆಗೆ. ಯಾಕಂದರೆ ನಾವು ಸರಿಯಾಗಿ ಈ ಕೋಟೆನ ನೋಡಿರಲಿಲ್ಲ, ಅದಕ್ಕೋಸ್ಕರ ಈ ಕೋಟೆನ ಮತ್ತೆ ನೋಡಲಿಕ್ಕೆ ಬಂದ್ವಿ. ನಿನ್ನೆ ಸಂಜೆ ನಾವು ಕೆಳಗಡೆ ನೋಡ್ಕೊಂಡು ಹೋಗಿದ್ವಿ. ಈ ಕೋಟೆನ ಸರಿಯಾಗಿ ಕಾಣಲಿಲ್ಲ, ಸಂಜೆ ಹೊತ್ತು ಸ್ವಲ್ಪ ಕತ್ಲಿತ್ತು. ಅದಕ್ಕೆ ನಾವು ಬೆಳಗಿನ ಜಾವ ನೋಡಿ ಮುಖ್ಯವಾಗಿ ಈ ಒಂದು ಟವರ್ ನೋಡಲಿಕ್ಕೆ, ಅಲ್ಲಿ ವಾಚಿಂಗ್ ಟವರ್ ಇದೆಯಲ್ಲ, ಈ ಒಂದು ಕೋಟೆಯ ಮುಖ್ಯವಾದ ಭಾಗ ಅಂತಂದರೆ ಅದೇ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಈ ಒಂದು ಕೋಟೆ 388 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಶಿವಮೊಗ್ಗದಿಂದ 82 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಕೋಟೆ. ಈಗ ನೋಡಿ, ಈ ಥರ ನೋಡ್ಬೋದು ಈ ಕೋಟೆಯ ದ್ವಾರ ಬಾಗಿಲುಗಳು. ಇದನ್ನು ನಾವು ನೋಡ್ತಿದ್ರೆ ನಮಗೆ ಇಸ್ಲಾಮಿಕ್ ಶೈಲಿಯ ಒಂದು ದ್ವಾರ ಬಾಗಿಲು ಥರ ಕಾಣುತ್ತೆ. ಟಿಪ್ಪು ಸುಲ್ತಾನ್ ಈ ಕೋಟೆನ ವಶಪಡಿಸ್ಕೊಂಡಾಗ ಸ್ವಲ್ಪ ಈ ಕೋಟೆನ ಆಲ್ಟ್ರೇಷನ್ ಮಾಡಿದ್ರು ಅವ್ರದ್ದೇ ಆದಂಥ ರೀತಿಯಲ್ಲಿ. ಆ ಕುರುಹುಗಳು ಕೂಡ ಕಾಣಸಿಗ್ತವೆ ಈ ಕೋಟೆಯಲ್ಲಿ. ಕೋಟೆಯ ಮುಖ್ಯ ಭಾಗ ವಾಚಿಂಗ್ ಟವರ್ಗೆ ಹೋಗ್ತಿದ್ದೀನಿ ನಾನು. ಸುತ್ತಮುತ್ತಲು ನೋಡ್ತಿರ್ಬೋದು ಹಚ್ಚರಸಿನಿಂದ ಕೂಡಿರ್ತಕ್ಕಂಥ ಈ ಒಂದು ಕೋಟೆ ತುಂಬಾ ಅದ್ಭುತವಾಗಿ, ತುಂಬ ಸುಂದರವಾಗಿ ಕಾಣುತ್ತೆ. ಹಾಗೆ ನಾನಿವಾಗ ಬಂದೆ ಸೀದಾ ವಾಚಿಂಗ್ ಟವರ್ ಮೇಲೆ. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ಅಂತಂದರೆ, ಹಳೇ ಕೋಟೆ ಕೊತ್ತಲಗಳು, ಅಲ್ಲಲ್ಲಿ ಅಳೆದು ಉಳಿದಿರತಕ್ಕಂತಹ ಅವಶೇಷಗಳು. ನೋಡಿ, ಈ ಕೋಟೆನ ಮೇಲಿಂದ ನೋಡ್ತಿದ್ರೆ ವಾವ್, ಈ ಪ್ರಕೃತಿ ಎಷ್ಟೊಂದು ಸುಂದರವಾಗಿದೆ ರೀ. ಈ ಪ್ರಕೃತಿಯ ಒಂದು ಮಡಿಲಲ್ಲಿ ಅರಳಿರ್ತಕ್ಕಂಥ ಈ ಒಂದು ಕೋಟೆ ಇನ್ನೂ ಕೂಡ ಅವಶೇಷಗಳ ರೂಪದಲ್ಲಿ ಹಾಗೆ ನಮಗೆ ಕಾಣಸಿಗುತ್ತೆ. ಇಂಥ ಒಂದು ಕೋಟೆಗಳನ್ನ ನೋಡ್ತಾ ಇದ್ದರೆ ನಮಗೆ ಒಂದು ಅದ್ಭುತವಾದ ಒಂದು ಅನುಭವ ಆಗ್ತದೆ. ಹಿಂದೆ ಹೇಗಿದ್ದರು, ಹಿಂದಿನ ಜೀವನ, ರಾಜರುಗಳಾಗಲಿ ಸಾಮಾನ್ಯ ಮನುಷ್ಯರ ಜೀವನ ಯಾವ ಥರ ಇತ್ತು ಅನ್ನೋದಕ್ಕೆ ಈ ಥರ ನಮಗೆ ಕೋಟೆಗಳೇ ಕಾರಣವಾಗ್ತವೆ. ಈ ವಾಚಿಂಗ್ ಟವರಲ್ಲಿ ಇಲ್ಲೊಂದು ಗುಪ್ತವಾಗಿ ಒಂದು ಈ ಥರ ಇದೆ ನೋಡಿ. ಎಲ್ಲ ಕಡೆ ಮೂಲೆ ಮೂಲೆಗಿದೆ, ಬಟ್ ಅದನ್ನ ಕೆಡಿಸ್ಬಿಟ್ಟಿದ್ರು ನೋಡಿ. ಇಲ್ಲಿ ಬಚ್ಚಿಕ್ಕಂದು ಇಲ್ಲಿ ವಾಚ್ ಮಾಡ್ತಿದ್ರು. ಆ ಕಡೆ ಈ ಕಡೆ ಎಲ್ಲ ನೋಡಿ, ಈ ಕಡೆ ಯಾರ್ಯಾರು ಬರ್ತಿದಾರಂತ ನೋಡಿ. ಈ ಕಡೆ ನೋಡ್ಬೋದು, ಈ ಕಡೆ ಯಾರು ಬರ್ತಿದಾರಂತ. ಇಲ್ಲಿಂದ ಗುಂಡುಗಳನ್ನ ಹಾರಿಸ್ತಿದ್ದಾರೆ ಅನಿಸುತ್ತೆ ನೋಡಿ. ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಒಂದು ಕೋಟೆ, ಶಿವಪ್ಪ ನಾಯಕನ ಕೋಟೆ. ಕೆಳಗಡೆ ಇಲ್ಲಿಂದ ಇಳಿಬೋದು, ಇಲ್ಲಿ ಮೆಟ್ಲಿದ್ದಾವೆ. ಹಾಗೆ ಆ ಟವರಿಂದ ಕೆಳಗಡೆ ಬಂದರೆ ಇಲ್ಲೊಂದು ಪಿರಂಗಿ ಇದೆ ನೋಡಿ, ಹಳೇ ಕಾಲದ ಪಿರಂಗಿ. ಅಲ್ಲಿಂದ ಬಿದ್ದು ಹಾಗೆ ಇಲ್ಲೇ ಬಿಟ್ಬಿಟ್ಟವ್ರು ಇದನ್ನ ನೋಡಿ. ಕಬ್ಣದ್ದು ಪಿರಂಗಿ ಇದು. ಎಲ್ಲ ಕಬ್ಣ ಎರಕ ಅಂದರೆ ಒರಿಜಿನಲ್ ಕಬ್ಣ ಗುರು. ಇದು ಕಲ್ಲು ಕಾಣಿಸ್ದಂಗೆ ಕಾಣಿಸುತ್ತೆ, ಬಟ್ ಕಬ್ಣ ಇದು ಪಿರಂಗಿ ಹಳೆ ಕಾಲದ್ದು. ಇದರಿಂದ ಮದ್ದು ಗುಂಡನ್ನು ಸಿಡಿಸ್ತಿದ್ರು ನೋಡಿ. ವಾಚಿಂಗ್ ಟವರ್ ಇದೆಯಲ್ಲ, ಅಲ್ಲಿಂದ ಕೆಳಗಡೆ ಇಳಿಬೋದು, ಇಲ್ಲಿಂದ ಮೇಲೆ ಹತ್ಬೋದು. ಅಲ್ಲಿಂದ ಕೆಳಗಡೆ ಇಳಿದು ಬಂದಿದ್ದೀವಿ ನಾವು ಈಗ. ಇಲ್ಲಿಂದ ಈಗ ಹೋದ್ರೆ ಏನು ಕೋಟೆಯ ಗೋಡೆ ಕಾಣಿಸುತ್ತೆ. ಕೋಟೆಯ ಸುತ್ತಲೂ ಭದ್ರವಾದ ಕೋಟೆ ಕಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ. ಇದೆಲ್ಲ ವಾಚಿಂಗ್ ಟವರ್ಸ್. ಇದು ಕೂಡ ಅಷ್ಟೇ, ಇದು ವಾಚಿಂಗ್ ಟವರ್ಸೇ. ಇಲ್ಲಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿಂದ ತೋರಿಸ್ತೀನಿ. ಇಲ್ಲಿಂದ ಎಲ್ಲ ಕಾಣಿಸ್ತೈತಿ. ಇಲ್ಲಿ ಶತ್ರುಗಳು ಯಾರು ಬಂದರೆ ಮತ್ತು ಅಲ್ಲೇನಾರ ಕೆಲಸ ಮಾಡಿದ್ರೆ ಎಲ್ಲ ನೋಡ್ತಿದ್ರು, ಇಲ್ಲಿ ವಾಚ್ ಮಾಡ್ತಾಯಿದ್ರು. ಇಲ್ಲಿಂದ ನೋಡಿ, ಈಗ ನೋಡಿದ್ರೆ ಅದು ವಾಚಿಂಗ್ ಟವರ್ ಮೇಲೆ ದೊಡ್ಡದು. ಈ ಕಡೆ ದೊಡ್ಡ ಗೋಡೆನೇ ಇದೆ. ಇಲ್ಲಿದೆ ನೋಡಿ, ಕೆಳಗಡೆ ಹಿಂಗೋಗಿ ಹಾಗೆ ಆ ಕಡೆಯಿಂದ ಬಂದರೆ ಇದೆಲ್ಲ ಕೋಟೆ ಸುತ್ತಲೂ ಗೋಡೆ ಕಟ್ಟಿರೋದು. ಈಗ ಈ ಕೋಟೆಯಿಂದ ಹೊಡುವಂಥ ಸಮಯ ಆಯಿತು ನೋಡಿ. ಈ ಶಿವಪ್ಪ ನಾಯಕನ ಕೋಟೆಗೆ ಟೈಮಿಂಗ್ಸು ಬೆಳಗ್ಗೆ 9ರಿಂದ ಸಂಜೆ 6ವರೆಗೆ ಇರುತ್ತೆ. 5ವರೆಗೆ ಕ್ಲೋಸ್ ಮಾಡ್ತಾರೆ ಈ ಒಂದು ಕೋಟೆನ.
ಒಂದು ಆ ಟೈಮಲ್ಲಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಈ ಸುಂದರ ಕೋಟೆಯ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.